ಪಶು ವೈದ್ಯಾಧಿಕಾರಿ ನೇಮಕದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದ ಶಂಕೆ ವ್ಯಕ್ತವಾಗಿತ್ತು. ಆಕಾಂಕ್ಷಿಗಳಿಂದ ಹುದ್ದೆಗಾಗಿ 70 ರಿಂದ 80 ಲಕ್ಷ ಲಂಚ ಪಡೆದಿದ್ದ ಆರೋಪ ಕೇಳಿಬಂದಿತ್ತು. ವಿಡಿಯೋ ಸಾಕ್ಷಿ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯದ 8 ಕಡೆ 8 ಸೇರಿದಂತೆ ಅಹಮದಾಬಾದ್ನಲ್ಲೂ ಕೂಡ ದಾಳಿ ಆಗಿರುವುದು. ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ಮುಂದುವರೆಸಿದ್ದಾರೆ. ಒಟ್ಟು 21 ಜಾಗಗಳಲ್ಲಿ ದಾಳಿ ಮುಂದುವರೆದಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ, ಕೆಪಿಎಸ್ಸಿ ಅಂತಂದ್ರೆ ಒಂಥರ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂತಾಗೋಗಿತ್ತು. ವಿಡಿಯೋ ಹರಿದಾಡಿತ್ತು. ಒಂದೊಂದು ಹುದ್ದೆಗೆ 70 ರಿಂದ 80 ಲಕ್ಷ ಲಂಚ. ಪಶು ವೈದ್ಯಾಧಿಕಾರಿ ನೇಮಕದಲ್ಲಿ ಭಾರೀ ಗೋಲ್ಮಾಲ್ ನಡೆದಿತ್ತು. ಶಂಕೆ ವ್ಯಕ್ತವಾಗಿತ್ತು. ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆ ಆಕಾಂಕ್ಷಿಗಳಿಂದ ಒಂದು ಹುದ್ದೆಗಾಗಿ 70 ರಿಂದ 80 ಲಕ್ಷ ಹಣವನ್ನ ಸ್ವೀಕರಿಸ್ತಾ ಇದ್ರು. ರಾಜ್ಯದ 8 ಕಡೆ ಸೇರಿ ಅಹಮದಾಬಾದ್ನಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಆ ಮೂಲಕ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ತಲಾಶ್ ನಡೆಸ್ತಾ ಇದೆ. ಸದ್ಯಕ್ಕೆ ಮನೆಯಲ್ಲಿ ಏನೆಲ್ಲ ಇದೆ ಅದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನಿಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಇವತ್ತು ಮನೆ ಸೇರಿದಂತೆ ಸಂಬಂಧಿಕರ ಮನೆ ಮೇಲೆ ಕೂಡ ದಾಳಿ ಆಗಿರೋದು. ಕಲಬುರಗಿ ನಿವಾಸದಲ್ಲಿ ಅಧಿಕಾರಿಗಳು ತಲಾಶನ್ನು ನಡೆಸುತ್ತಿದ್ದಾರೆ. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿರೋದು. ಕೆಪಿಎಸ್ಸಿಯಲ್ಲಿ ಅಕ್ರಮ ನೇಮಕಾತಿ ಆರೋಪದ ಹಿನ್ನೆಲೆಯಲ್ಲಿ ಈ ರೇಡ್ ಆಗಿದೆ. ಕಲಬುರಗಿ ಮನೆ ನೋಡ್ತಾ ಇದ್ರಿ ದೃಶ್ಯಾವಳಿಯಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಸದ್ಯಕ್ಕೆ ಅಲ್ಲಿ ದಾಳಿ ಯಾವ ರೀತಿಯಾಗಿ ನಡೀತಾ ಇದೆ, ಏನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ, ಏನ್ ಅಪ್ಡೇಟ್ ಕೊಡ್ತೀರಿ? ನಾಗೇಂದ್ರ ಬಾಬು, ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆ ಮೇಲೆ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಕಲಬುರಗಿ ನಗರದಲ್ಲಿರುವಂತಹ ಅವರ ಮನೆ ಏನಿದೆ, ಈ ಒಂದು ಮನೆ ಮೇಲೆ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ಕೆಪಿಎಸ್ಸಿ ವತಿಯಿಂದ ಏನು ಆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಒಂದು ಅಕ್ರಮ ನಡೆದಿತ್ತು. ಆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಕೇಳಿಬಂದಿತ್ತು. ಜೊತೆಗೆ ಇಡೀ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 70 ರಿಂದ 80 ಲಕ್ಷ ರೂಪಾಯಿ ಹಣಕ್ಕೆ ಏನು ಬೇಡಿಕೆ ಇಟ್ಟು ಡಿಮ್ಯಾಂಡ್ ಅನ್ನ ಇಟ್ಟು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ವಿಚಾರ ಕೂಡ ಬಟಾ ಬಯಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದಾದ ನಂತರ ಅವರು ಕೆಪಿಎಸ್ಸಿಯ ಅಧ್ಯಕ್ಷ ಸ್ಥಾನದಿಂದ ಕೂಡ ಕೆಳಗೆ ಇಳಿದಿರುವಂತದ್ದು. ಅದಾದ ನಂತರ ಏನು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಮನಿ ಲಾಂಡ್ರಿಂಗ್ ಕೇಸ್ ಅಡಿಯಲ್ಲಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಅದನ್ನ ಏನು ಆ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿಯೇ ಶಿವಶಂಕರಪ್ಪ ಸಾಹುಕಾರ್ಗೆ ಸಂಬಂಧಿಸಿದಂತ ಮನೆ ಮತ್ತೆ ಕಚೇರಿ ಸೇರಿದಂತೆ ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿ ನಡೆಸಿರುವಂತದ್ದು. ಒಟ್ಟು ರಾಜ್ಯದ 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ನಗರದ ಆನಂದ್ ನಗರದಲ್ಲಿರುವಂತಹ ಈ ಮನೆ ಏನಿದೆ, 2 ಅಂತಸ್ತಿನ ಮನೆ ಇರುವಂತದ್ದು. ಇಲ್ಲೂ ಕೂಡ ಏನು ದಾಳಿ ನಡೆಸಿ ಸಾಕಷ್ಟು ದಾಖಲಾತಿಗಳು ಮತ್ತೆ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಡಿ ಅಧಿಕಾರಿಗಳು ಆಗಮಿಸಿರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲವೊಂದಷ್ಟು ಕುಟುಂಬಸ್ಥರು ಇರುವಂತಹ ಮಾಹಿತಿ ಗೊತ್ತಾಗಿರುವಂತದ್ದು. ಬಹುತೇಕವಾಗಿ ಈ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿರುವಂತಹ ಮನೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಅವರು ಇರೋದಿಲ್ಲ. ಆದ್ರೆ ಅವರೆಲ್ಲರ
ಕುಟುಂಬ ಇರುವಂತದ್ದು ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಇಲ್ಲಿ ಅವರ ಏನು ಸಂಬಂಧಿಕರು ಇರುವಂತದ್ದು. ಸೊ ಹಾಗಾಗಿ ಅವರು ಇರುವಂತಹ ಸಂದರ್ಭದಲ್ಲಿ ಈ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈ ಕೆಪಿ ಅಂದ್ರೆ ಪಶುವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಿಡಲ್ ಮ್ಯಾನ್ಗಳು ಯಾರಿದ್ದಾರೆ, ಜೊತೆಗೆ ಯಾರೆಲ್ಲ ಇವರಿಗೆ ಕ್ಯಾಂಡಿಡೇಟ್ ಗಳನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ರು, ಜೊತೆಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರು, ಇಂಥವರ ಪಟ್ಟಿ ಕೂಡ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನೋ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಹಿಂದೆ ಅಂದ್ರೆ ಕೆಪಿಎಸ್ಸಿ ವತಿಯಿಂದ ಪಶುವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನಡೆದಂತಹ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದಕ್ಕೆ ಒಂದು ವಿಡಿಯೋ ಲಭ್ಯವಾಗಿತ್ತು. ಅಂದ್ರೆ 70 ರಿಂದ 80 ಲಕ್ಷಕ್ಕೆ ಒಂದು ಡೀಲ್ ಅನ್ನ ಕುದುರಿಸುವಂತ ವಿಡಿಯೋ ಏನಿತ್ತು ಅದು ಕೂಡ ವೈರಲ್ ಆಗಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕೂಡ ಕಾರಣವಾಗಿತ್ತು. ಸೊ ಅದಾದ ನಂತರ ಈಗ ಅದರ ಮುಂದುವರಿದ ಭಾಗವಾಗಿ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನೂ ಕೂಡ ಪರಿಶೀಲನೆ ನಡೆದಿರುವಂತದ್ದು. ಕಲಬುರಗಿಯ ಏನೋ ಅವರ ನಿವಾಸ ಏನಿದೆ ಇಲ್ಲೂ ಕೂಡ ನಡೆದಿರುವಂತದ್ದು. ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಒಂದು ತಪಾಸಣೆಯನ್ನ ನಡೆಸ್ತಾ ಇರುವಂತದ್ದು ಇಡಿ ಅಧಿಕಾರಿಗಳು. ನಾಗೇಂದ್ರ ಬಾಬು, ಓಕೆ, ಈಗ ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಬಹುದಾ ಓಂ ಪ್ರಕಾಶ್? ಪ್ರಮುಖವಾಗಿ ಕಲಬುರಗಿಯಲ್ಲಿ ದಾಳಿಯನ್ನ ಮುಂದುವರಿಸಲಾಗಿದೆ. ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಇವತ್ತು ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯದಲ್ಲೂ ಕೂಡ ಇಡಿ ಅಧಿಕಾರಿಗಳು ತಲಾಶೆಯನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನಾವೀಗ ಸಂಜಯ್ ನಗರದಲ್ಲಿದ್ದೀವಿ. ಕೆಪಿಎಸ್ಸಿ ಹಗರಣದ ಪ್ರಮುಖ ರೂವಾರಿಯಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಫ್ಲಾಟ್ಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಒಂದು ಫ್ಲಾಟ್ನಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಏನಿದ್ದಾನೆ ಆತ ನೆಲೆಸಿರುವಂತದ್ದು. ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ ಅಂತ ಹೇಳಿ ಮಂಜುನಾಥ್ ಎಂಬ ವ್ಯಕ್ತಿ ಏನಿದ್ದಾನೆ ಆತ ಒಂದು ದೂರನ್ನು ಕೂಡ ಕೊಟ್ಟಿದ್ದ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ನಡೀತಾ ಇದೆ. ಈ ವೇಳೆ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ನ ಮನೆ, ಕಚೇರಿ ಹಾಗೂ ಈ ಒಂದು ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂದ್ರೆ ಯಾರ್ಯಾರ ಹೆಸರುಗಳು ಕೇಳಿ ಬಂದಿದೆಯೋ ಅವರ ಮನೆಗಳ ಮೇಲೆಯೂ ಕೂಡ ದಾಳಿಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಮಧ್ಯವರ್ತಿಗಳು ಇಲ್ಲಿ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ ಈ ಅಕ್ರಮ ಹಣ ವರ್ಗಾವಣೆ ಅಂದ್ರೆ ದಂಧೆಯಲ್ಲಿ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧ್ಯವರ್ತಿಗಳು ಯಾರು ಅಂತ ಹೇಳಿ ಗುರುತಿಸುವಂತಹ ಮುಖಾಂತರ ಮತ್ತು ಅವರ ಮನೆಗಳನ್ನ ಪತ್ತೆ ಹಚ್ಚಿ ಅವರ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿದಂತಹ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಹುಮುಖ್ಯವಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಿಂತ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಹಣವನ್ನ ಅಡಗಿಸಿಟ್ಟಂತಹ ಪ್ರದೇಶ ಯಾವುದು ಅಂದ್ರೆ ಸ್ಥಳ ಯಾವುದು ಅನ್ನೋದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆ ನಡೆಸಿ ಮತ್ತು ಮಧ್ಯವರ್ತಿಗಳ ಮುಖಾಂತರ ಆತ ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಹೇಳಿ ಹುಡುಕಾಟವನ್ನ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಮನಿ ಲಾಂಡ್ರಿಂಗ್ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಸಿಕ್ಕಿರುವಂತಹ ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ಕೇಸ್ ಅಂದ್ರೆ ಪಿಎಂಎಲ್ಎ ಕೇಸ್ಗಳನ್ನು ದಾಖಲು ಮಾಡಿಕೊಂಡು ನಂತರ ಇಲ್ಲಿ ದಾಳಿ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಶಿವಶಂಕರಪ್ಪ ಇದ್ದಂತಹ ಸಂದರ್ಭದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷದ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಸಹಿಯನ್ನ ಮಾಡಿದ್ದಾನೆ ಮತ್ತು ಆತನ ಅವಧಿಯಲ್ಲಿ ಯಾರು ಕೆಲಸಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ ಅವರ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಈ ಒಂದು ಹಣವನ್ನು ನೀಡುವಂತಹ ಮುಖಾಂತರ ಅದರ ಲಂಚವನ್ನು ನೀಡುವಂತಹ ಮುಖಾಂತರ ಕೆಲಸಕ್ಕೆ ಸೇರಿದ್ದಾರೆ ಅನ್ನುವಂತಹ ಅನುಮಾನಗಳು ಮತ್ತು ಇದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನ ಮಂಜುನಾಥ್ ಅನ್ನುವಂತಹ ದೂರುದಾರ ಏನಿದ್ದಾನೆ ಆತ ನೀಡಿರುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಹೈಕೋರ್ಟ್ ಮೆಟ್ಟಿಲು ಏರಿದ್ರು. ಈ ಸಿಐಡಿ ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗುವಂತಹ ಭೀತಿಯಿಂದಾಗಿ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನು ಕೂಡ ಮಾಡಿದ್ರು. ಈ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಅದರ ಬೆನ್ನಲ್ಲೇ ಅಂದ್ರೆ ಅದರ ಮಾರನೇ ದಿನವೇ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸುವಂತಹ ಮುಖಾಂತರ ಶಿವಶಂಕರಪ್ಪ ಸಾಹುಕಾರ್ಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯ ಅವರ ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ತನಿಖೆ, ಅದರ ವಿಚಾರಣೆ ಮುಂದುವರೆದಿದೆ.